ಯಾವಾಗ ಮನುಷ್ಯನ ಮನಸ್ಸಿನಲ್ಲಿ ಸಿಟ್ಟು, ದ್ವೇಷ, ತಿರಸ್ಕಾರ, ಅಸೂಯೆ ಇಂಥ ಭಾವನೆಗಳು ತುಂಬಿಕೊಂಡಿರ್ತವೆ, ಅದು ಆ ಮನುಷ್ಯನಿಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಮಾನಸಿಕವಾಗಿ ಅವನು ಅಸ್ತವ್ಯಸ್ತ ಆಗಿರ್ತಾನೆ. ಇಂಥ ಮನಸ್ಸನ್ನು ಯಾವ ರೀತಿ ಸ್ವಚ್ಛ ಮಾಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಕಾರಣ, ಶರೀರವನ್ನು ಸ್ವಚ್ಛ ಮಾಡ್ಬೋದು, ಅಥವಾ ಬಟ್ಟೆಗಳು ಹೊಲಸಾಗಿದ್ದರೆ ಅಥವಾ ಮನೆ ಹೊಲಸಾಗಿದ್ದರೆ ಅದನ್ನು ಸ್ವಚ್ಛ ಮಾಡ್ಬೋದು, ಅದು ಸುಲಭ. ಆದರೆ ಮನಸ್ಸನ್ನು ಯಾವ ರೀತಿ ಸ್ವಚ್ಛ ಮಾಡ್ಕೋಬೇಕು, ಅದನ್ನು ಹೊರಗೆ ತೆಗೆದಿಡಾಕೂ ಆಗೋದಿಲ್ಲ, ಅಥವಾ ಅದು ನೋಡಲಿಕ್ಕೂ ಬರೋದಿಲ್ಲ. ಇಂಥ ಒಂದು ವಿಕಾರಗ್ರಸ್ತ ಮನಸ್ಸನ್ನು ಯಾವ ರೀತಿ ಸ್ವಚ್ಛ ಮಾಡ್ಕೋಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ನಮ್ಮ ಪ್ರಾಚೀನ ಋಷಿಮುನಿಗಳಿಗೆ, ಸಂತರಿಗೆ ಕಾಡಿತ್ತು. ಅದಕ್ಕೆ ಅವರು ವಿವಿಧ ಮಾರ್ಗಗಳನ್ನು ಕಂಡುಕೊಂಡ್ರು. ಯಾವಾಗ ಒಂದು ಪಾಪ ಪುಣ್ಯ ಅನ್ನೋ ಭಾವದಿಂದ ಆ ಒಂದು ವಿಕಾರಗಳನ್ನು ದೂರ ಸರಿಸ್ತಾ ಹೋದರೆ ಅವು ದೂರ ಆಗ್ತವೆ ಅಂತ ತಿಳ್ಕೊಂಡು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಈ ಥರ ನೀತಿ ಪಾಠಗಳನ್ನು ಹೇಳ್ತಾ ಬಂದರು. ಇಲ್ಲ ಅಂತಂದರೆ ಶರೀರಕ್ಕೆ ಹಿಂಸೆ ಕೊಡೋದು. ಶರೀರಕ್ಕೆ ಹಿಂಸೆ ಕೊಡ್ತಾ ಬಂದರೆ ಅದು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ ತಿಳ್ಕೊಂಡು ಆ ರೀತಿ ಮಾರ್ಗಗಳನ್ನು ಹೇಳ್ತಾ ಬಂದರು. ಆದರೆ ಇವು ಎರಡೂ ಮಾರ್ಗಗಳು ಉಪಯೋಗ ಆಗಲಿಲ್ಲ. ಈಗ ಒಂದೇನು ವಿದ್ಯೆ ಉಳಿದುಕೊಂಡು ಬಂದಿದೆ, ಬುದ್ಧ ಹೇಳಿದ್ದು ವಿಪಶ್ಯನ, ಈ ಒಂದು ಜ್ಞಾನವನ್ನು, ಒಂದು ಧ್ಯಾನದ ವಿಧಾನವನ್ನು ಭಾಳಷ್ಟು ಪ್ರಾಚೀನ ಋಷಿಮುನಿಗಳು ಕೂಡ ಹೇಳ್ತಾ ಬಂದರು. ಆದರೆ ಕಾಲ ಕಳೆದಂತೆ ಆ ಜ್ಞಾನ ಲುಪ್ತ ಆಗ್ತಾ ಬಂದಿತ್ತು. ವಿಪಶ್ಯನ ಅಂತಂದರೆ ಯಾವ ರೀತಿ ಇದೆ ಅದೇ ರೀತಿ ಅದನ್ನು ನೋಡೋದು ಅಂತ. ಯಾವುದು ಒಂದು ಪಾಪ ಪುಣ್ಯ, ತಪ್ಪು ಸರಿ, ಇವು ಯಾವ ಭಾವಗಳು ಅಲ್ಲಿ ಉತ್ಪನ್ನ ಆಗೋದಿಲ್ಲ. ಯಾವುದು ಯಾವ ರೀತಿ ಇದೆ ಅದನ್ನು ಅದೇ ರೀತಿ ನೋಡಿಬಿಡೋದು ಅಂತ. ಇದಕ್ಕೆ ಮಧ್ಯಮ ಮಾರ್ಗ ಅಂತ ಬುದ್ಧ ಕರೆದ. ಯಾವಾಗ ಈ ಒಂದು ಧ್ಯಾನ ಮಾಡ್ತಾ ಮನಸ್ಸನ್ನು ಒಂದು ನೋಡ್ತಾ ಹೋಗ್ತೀವಿ, ನಮ್ಮ ಸ್ವಂತ ಮನಸ್ಸನ್ನು, ಆವಾಗ ಆ ವಿಕಾರಗಳು ಸಾವಕಾಶವಾಗಿ ದೂರ ಆಗ್ತಾ ಹೋಗ್ತವೆ, ಸ್ವಚ್ಛ ಆಗ್ತಾ ಹೋಗ್ತವೆ. ಇದೇ ಒಂದು ಕ್ವಾಂಟಮ್ ಸೈನ್ಸು ಕೂಡ. ಈ ಒಂದು ಧ್ಯಾನದಿಂದ ಒಂದು ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ ಅನ್ನೋ ವಿಧಾನವನ್ನು ಆ ನಮ್ಮ ಪ್ರಾಚೀನ ಋಷಿಮುನಿಗಳಾಗಲಿ, ಬುದ್ಧ ಆಗಲಿ ಹೇಳ್ತಾ ಬಂದರು. ಈ ಧ್ಯಾನವನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಂದು ನಮ್ಮಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗೋದನ್ನು ನಾವು ಕಂಡುಕೋತೀವಿ, ಅನುಭವಿಸ್ತೀವಿ. ಧನ್ಯವಾದ.